ಪ್ರಿಯ ಸಹೋದರ ಸಹೋದರಿಯರೇ, ಇಂದು ರಾತ್ರಿ ಅಂದರೆ 24ನೇ ತಾರೀಕು ಡಿಸೆಂಬರ್ ನಮ್ಮ ಕ್ರೈಸ್ತ ಧರ್ಮದಲ್ಲಿ ಒಂದು ವಿಶಿಷ್ಟವಾದ ರಾತ್ರಿ ಮತ್ತು ನಾಳೆ 25ನೇ ತಾರೀಕು ಡಿಸೆಂಬರ್ ನಾವು ಕರ್ತರೆಂದು ವಿಶ್ವಾಸ ಪಡುವ ಯೇಸು ಸ್ವಾಮಿಯ ಜನನದ ದಿನ. ಅವರು ಬೆತ್ಲೆಹೇಮ್ ನಗರದಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ಜನಿಸಿದರು. ನಮ್ಮ ಕ್ರೈಸ್ತರ ವಿಶ್ವಾಸ ತಿಳಿಸುವ ಪ್ರಕಾರ ಅವರು ಆ ದೇವರ ಪ್ರೀತಿಯನ್ನು ಮನುಷ್ಯರಿಗೆ ತೋರಿಸಲು, ದೇವರು ಎಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿಸುತ್ತಾರೆ ಎಂಬ ಒಂದು ಸಂದೇಶವನ್ನು ಸಾರಲು ಆ ದೇವರೇ ಸ್ವಂತ ಯೇಸು ಸ್ವಾಮಿಯ ಮುಖಾಂತರ ಒಂದು ಅವತಾರವನ್ನು ಧರಿಸಿದರು. ನಮ್ಮ ಕ್ರೈಸ್ತರ ವಿಶ್ವಾಸದ ಪ್ರಕಾರ ಆ ದೇವರೇ ಒಬ್ಬ ಮನುಷ್ಯನಾಗಿ ಈ ಭೂಲೋಕದಲ್ಲಿ ಜನಿಸಿ ನಮ್ಮೆಲ್ಲರಿಗೂ ಒಂದು ಹೊಸ ಮಾರ್ಗವನ್ನು ತೋರಿಸಿದ್ದಾರೆ. ಆ ಮಾರ್ಗವೇನೆಂದರೆ, ಅವರೇ ತನ್ನ ಇಡೀ ಜೀವನದಲ್ಲಿ ಬೋಧಿಸಿದ ಹಾಗೆ ಪರರನ್ನು ಪ್ರೀತಿಸಿರಿ, ಕ್ಷಮಿಸಿರಿ ಮತ್ತು ಪ್ರೀತಿ ಮತ್ತು ಕ್ಷಮಾಪಣೆಯ ಮೌಲ್ಯಗಳನ್ನು ನಮ್ಮ ಪ್ರತಿನಿತ್ಯದ ಜೀವನ ಅಳವಡಿಸಿಕೊಂಡು ಈ ಭೂಲೋಕದ ಎಲ್ಲ ಜನರು, ಅವರು ಯಾವ ಧರ್ಮಕ್ಕೆ ಸೇರಿರಬಹುದು, ಯಾವ ದೇಶಕ್ಕೆ ಸೇರಿರಬಹುದು, ಎಲ್ಲರೂ ಆ ಒಂದೇ ಭಗವಂತನ ಮಕ್ಕಳಾಗಿ ಜೀವಿಸಲು ಆ ದೇವರ ಆಶೆ ಇದೆ. ಆ ಆಶೆಯನ್ನು ನಾವು ಈ ಭೂಲೋಕದಲ್ಲಿ ಪೂರ್ತಿಗೊಳಿಸೋದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ. ಯಾಕಂದರೆ ನಾವು ಪ್ರತಿಯೊಬ್ಬರು ಆ ದೇವರನ್ನು ಪ್ರತಿಬಿಂಬಿಸುತ್ತೇವೆ. ಆ ದೇವರ ಪ್ರೀತಿಯನ್ನು ನಾವು ಹಂಚಿಕೊಳ್ಳುವ ಮೂಲಕ ನಾವು ಪ್ರತಿಯೊಬ್ಬರು ಆ ದಿವ್ಯ ಶಕ್ತಿಯನ್ನು ಪಡೆದಿದ್ದೇವೆ. ಅವರು ಯಾವೇ ಧರ್ಮ ಆಗಿರಬಹುದು, ಎಲ್ಲೇ ಇರಬಹುದು, ನಮ್ಮ ಪ್ರೀತಿಯ ಜೀವನ, ಕ್ಷಮಾಪಣೆಯ ಜೀವನ ಮುಖಾಂತರ ನಾವು ಒಬ್ಬರಿಗೊಬ್ಬರು ಸಹೋದರರಾಗಿ ಸಹೋದರಿಯಾಗಿ ನಾವು ಜೀವಿಸತಕ್ಕದ್ದು ಎಂಬ ಬೋಧನೆಯನ್ನು ಯೇಸು ಸ್ವಾಮಿ ಬೋಧಿಸಿದ್ದಾರೆ. ಅದೇ ಮಾರ್ಗದಲ್ಲಿ ನಾವು ಪ್ರತಿಯೊಬ್ಬರು ನಡೆಯುವಂತೆ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ನಮ್ಮ ಪ್ರತ್ಯೇಕವಾಗಿ ಈ ಬಾಗಲಕೋಟೆ ಜಿಲ್ಲೆಯ ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ಆ ಭಗವಂತನ ಆಶೀರ್ವಾದ ಮತ್ತು ಪ್ರೀತಿ ಮತ್ತು ಕ್ಷಮಾಪಣೆಯ ಜೀವನವನ್ನು ನಡೆಸಲು ಪ್ರೇರೇಪಿಸುವಂತೆ, ನಾವು ಜೀವಿಸುವಂತೆ ಈ ನಮ್ಮ ಭಾರತ ದೇಶವನ್ನು, ನಮ್ಮ ಪ್ರತ್ಯೇಕವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಪ್ರತಿಯೊಬ್ಬರು ಆ ದೇವರಿಗೆ ಒಳ್ಳೆಯ ಮಕ್ಕಳಾಗಿ ಜೀವಿಸಬೇಕೆಂದು ಕೇಳಿಕೊಂಡು ನಿಮ್ಮೆಲ್ಲರಿಗೂ ಆ ಭಗವಂತನ ಆಶೀರ್ವಾದವನ್ನು ಕೋರುತ್ತೇನೆ. ಜೈ ಭಾರತ, ಜೈ ಕರ್ನಾಟಕ. ನಿಮ್ಮ ಹೆಸರು? ನನ್ನ ಹೆಸರು ಫಾದರ್ ಫ್ರೆಡಿ ರಾಜ್, ಸಂತ ಮೇರಿ ಚರ್ಚಿನ ಧರ್ಮಗುರುಗಳಾಗಿ ನಾನು ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಬನ್ನಿ.
ನಮ್ಮ ಪ್ರಭು ಯೇಸು ಕ್ರಿಸ್ತರವರ ಪ್ರಸಾದವು ದೇವರ ಪ್ರೀತಿಯು ಪವಿತ್ರಾತ್ಮರ ನೆನೆದೆಯು ನಿಮ್ಮೆಲ್ಲರೊಡನೆ ಇರಲಿ. ಕ್ರಿಸ್ತ ಜಯಂತಿ ತನ್ನ ಪ್ರೀತಿ. ಉನ್ನತೋನ್ನತ ದೇವರು ತನ್ನಿಂದ ದೂರ ಸರಿದ ಮನುಷ್ಯನನ್ನು ಪ್ರೀತಿಯಿಂದ ಉನ್ನತಿಗೆ ಏರಿಸಲು, ಅಂದರೆ ರಕ್ಷಿಸಲು, ತಮ್ಮ ಏಕೈಕ ಪುತ್ರ ಪ್ರಭು ಯೇಸುವನ್ನು ಭೂಮಿಗೆ ಕಳುಹಿಸಿದ ಘಟನೆಯೇ ಕ್ರಿಸ್ತ ಜಯಂತಿ. ಭವ್ಯ ಬದುಕಿಗೆ ಭರವಸೆಯ ಬುನಾದಿಯಾಗಿ ನಿಂತ ನಮ್ಮ ಪರಮೋನ್ನತ ರಕ್ಷಕ ಕ್ರಿಸ್ತನ ಜಯಂತಿ. ಈ ಉನ್ನತ ಪ್ರೀತಿಯ ಹಬ್ಬವನ್ನು ಇಂದು ನಾವು ಕೊಂಡಾಡುವಾಗ ಮಹೋನ್ನತ ಪ್ರಭು ಕ್ರಿಸ್ತ ನಮ್ಮ ಹೃದಯವೆಂಬ ಗೋದಲಿಯಲ್ಲಿ ಜನಿಸಿ ನಮ್ಮ ಬೆಂದು ಬಳಲಿ ಬೆಂಡಾದ ಬದುಕನ್ನು ಸುಖ ನೆಮ್ಮದಿಗೆ ಉನ್ನತೀಕರಿಸಲು ಬೇಕಾದ ಕೃಪೆಗಾಗಿ ಈ ಪವಿತ್ರ